ಹರಿ ಓಂ. ಇವತ್ತು ಸಾವಯವ ಕೃಷಿಕ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಆನಂದ್ ಲಿಂಗನಗೌಡ್ರ ಎಂಬವರ ಹೊಲದಲ್ಲಿ ಇವತ್ತು ನಾವೆಲ್ಲರೂ ಸೇರಿದ್ದೇವೆ. ಅವರು ಸಾವಯವ ಕೃಷಿಕರು. ಅವ್ರನ್ನ ಒಂದು ಎರಡು ಮಾತುಗಳನ್ನ ಕೇಳೋಣ. ಹೇಳ್ರಿ. ನಾವು ಒಂದು ವರ್ಷ ಹಿಂದೆ ಆ್ಯಪಲ್ ಬೋರಿನ ಮತ್ತು ಪೇರ್ಲವನ್ನು ಹಾಕಿದ್ವಿ. ಹಾಕಿದಾಗ್ರಿ ಆಗಿಂದ ನಾವು ಅದಕ್ಕೆ ಸರ್ಕಾರಿ ಗೊಬ್ಬರ ಒಟ್ಟು 2.5 ಎಕರೆಗೆ ಜಮೀನಿಗೆ ಸರ್ಕಾರಿ ಗೊಬ್ಬರ ನಾವು ಒಟ್ಟು ಹಾಕಿಲ್ಲ ರೀ. ಇದು ಸಾವಯವದೊಳಗನೆ ತಿಪ್ಪೆ ಗೊಬ್ಬರ, ಅದ್ರ ಮುಖಾಂತರ ನಾವು ಸಾವಯವ ಕೃಷಿ ಮಾಡಿದ್ದೀವಿ. 1.5 ವರ್ಷ ಹಿಂದೆ ಹಾಕಿದ್ರಿ. ಇವತ್ತಿಗೂ ಯಾವ ರಾಸಾಯನಿಕ ಮಾತ್ರ ಹೊಡಿತೀವಿ ರೀ, ಸಿಂಪರಣೆ ಮಾಡ್ತೀವಿ. ಇನ್ನೂ ಅದನ್ನು ಸಾವಯವಾಗಿ ಪರಿವರ್ತನೆ ಮಾಡಬೇಕಾಗಿದೆ. ಈಗ 300 ಪ್ಯಾರ್ಲ ಹಾಕಿದ್ದೀವಿ ರೀ, ಒಂದು 200 ಆ್ಯಪಲ್ ಬಾರಿ ಅಂತೇಳಿ ಆ್ಯಪಲ್ ಬಾರಿ ಹಾಕಿದ್ದೀವಿ ರೀ. ಇದ್ರೊಳಗೆ ರಕ್ತಚಂದನ ಶ್ರೀಗಂಧ ಇದ್ರೊಳಗೆ ರೀ ಆ್ಯಪಲ್ ಬಾರಿ ಒಳಗೆ ರಕ್ತಚಂದನ ಹಾಕಿದ್ದೀವಿ 300 ಗಿಡ ರೀ. ಮತ್ತು ಪ್ಯಾರ್ಲದೊಳಗೆ 300 ಶ್ರೀಗಂಧ ಹಾಕಿದ್ದೀವಿ. ಮತ್ತು ನಮ್ಮ ಸುತ್ತಮುತ್ತ ಹೊಲದ ಬಾರ್ಡ್ರಿಗೆ ಹೆಬ್ಬೇವು ಮತ್ತು ಹುಣಸೆ, ಆಮೇಲೆ ಇದನ್ನು ನುಗ್ಗೆ ಗಿಡ ಹಾಕಿದ್ದೀವಿ. ಇಷ್ಟೆಲ್ಲ ಹಾಕಿದ್ವಿ. ಮತ್ತು ಇದರಲ್ಲಿ ಒಂದು 25 ಇವು ಅದಾವೆ ರೀ, ಸೀತಾಫಲ ಅದಾವೆ. ಒಂದು 5 ರಾಮಫಲ, ಒಂದು 5 ಲಕ್ಷ್ಮಣ ಫಲ, ಒಂದು 5 ಹನುಮ ಫಲ ಅದಾವೆ ರೀ. ಒಂದು 5 ಲವಂಗ ಹಾಕಿದ್ದೀವಿ, ಒಂದು 5 ಚಕ್ಕೆ ಹಾಕಿದ್ದೀವಿ, ಒಂದು 2 ಕಾಫಿ ಬೀಜ ಹಾಕಿದ್ದೀವಿ ರೀ, ಕಾಫಿ ಹಾಕಿದ್ವಿ. ಆಮ್ಯಾಗ 2 ಇವನ್ನ ಹಾಕಿವಿ ರೀ, ಬೇರೆ ಹತ್ತಿ ಹಣ್ಣು ಅಂತೀವಲ್ಲ ರೀ, ಅಂಜೂರ, ಅವನೊಂದು 2 ಹಾಕಿದ್ದೀವಿ ರೀ. ಅವನ್ನೆಲ್ಲನೂ ಮುಂದಿನ ಸರಿ ಹಾಕ್ಬೇಕಂತ ಪ್ರಯತ್ನ ಮಾಡಾಕತ್ತೀವಿ. ಅದಕ್ಕೆ ಈಗ ಅವನ್ನ ಟೆಸ್ಟ್ಗಾಗಿ ಒಂದು 2-5 ಹಿಂಗೆ ಈ ರೀತಿ ಹಾಕಿದ್ದೀವಿ. ಒಂದು 4 ಮ್ಯಾಂಗೋ ಹಾಕಿದ್ದೀವಿ ರೀ, ಮಾವಿನ ಗಿಡ, ಒಂದು 25 ಹುಣಸೆ ಗಿಡ ಅದಾವೆ ರೀ. ಇಷ್ಟೆಲ್ಲ ಮಾಡಿದ್ದೀವಿ ರೀ. ಇದು ಕೇವಲ ಕೃಷಿ ಹೊಂಡದಿಂದ ಮಾತ್ರ ರೀ. ಇದಕ್ಕೆ ಯಾವುದೇ ನೀರಾವರಿ ಆಗಿರುವಂಥ ಯಾವುದೋ ಬೋರ್ವೆಲ್ ಇಲ್ಲ, ಏನೂ ಇಲ್ಲ ರೀ. ಈ ಕೃಷಿ ಹೊಂಡನ ನೀರು ತುಂಬಿಸ್ಕೊಂಡು ಈಗ ಎಲ್ಲದಕ್ಕೂ ಎಲ್ಲ ಗಿಡಕ್ಕೂ ನಾವು ಡ್ರಿಪ್ ಹಾಕ್ಕೊಂಡು ನೀರು ಹಾಯಿಸ್ತೀವಿ. ಪ್ಯೂರ್ಲಿ ಸಾವಯವ. ಹೌದು ರೀ. ನಾವು ಯಾವ ಗೊಬ್ಬರನೂ ಇದಕ್ಕೆ ಹಾಕಿಲ್ಲ ರೀ, ಸಾವಯವದಿಂದಲೂ ಮಾಡಾಕತ್ತೀವಿ.